ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಗಣೇಶೋತ್ಸವ ಬಳಿಕ ಮೂರ್ತಿ ವಿಸರ್ಜನೆ. ಜೈಲಲ್ಲಿರುವ ಬಾವಿಯಲ್ಲಿ ಸರಳವಾಗಿ ವಿಸರ್ಜನೆ ಮಾಡಿದ ಸಿಬ್ಬಂದಿ. ಜೈಲಿನ ಕೈದಿಗಳ ದರ್ಶನ ಸಿಕ್ಕರೂ ದಾಸನಿಗೆ ಲಭ್ಯವಾಗದ ಗಣಪತಿಯ ದರ್ಶನ. ಮೂಡಾ ಬೆಳವಣಿಗೆ ಬಗ್ಗೆ ಕೇಂದ್ರಕ್ಕೆ ರಾಜ್ಯಪಾಲರಿಂದ ವರದಿ ಸಲ್ಲಿಸಿದ್ದಾರೆ. ರಾಜಭವನದಿಂದ ಮಾಸದ ವಿಶೇಷ ರಿಪೋರ್ಟ್ ರಾಷ್ಟ್ರಪತಿ ಪ್ರಧಾನಿಗೆ ರವಾನೆ. ಭದ್ರತೆ, ಸರ್ಕಾರದ ನಿಲುವು ಬಗ್ಗೆ ದಾಖಲೆ ಸಹಿತ ವರದಿ. ದೀಪಾವಳಿ ಹಬ್ಬದ ಒಳಗೆ ಸರ್ಕಾರ ಉರುಳಿ ಹೋಗುತ್ತೆ ಅಂತ ಸಿಟಿ ರವಿ ಹೇಳಿಕೆಗೆ ಕೈ ಕೆಂಡ. ಸರ್ಕಾರವನ್ನ ಯಾವುದೇ ಕಾರಣಕ್ಕೆ ಅಲುಗಾಡಿಸಲು ಆಗಲ್ಲ. 10 ರಿಂದ 20 ವರ್ಷ ಪ್ರತಿ ದೀಪಾವಳಿಗೆ ನಾವೇ ಪಟಾಕಿ ಹೊಡೆಯೋದು ಎಂದ ಶಾಸಕ ಪ್ರದೀಪ್ ಈಶ್ವರ್. ಸ್ಯಾಂಡಲ್ವುಡ್ನಲ್ಲಿ ಮೀಟೂ ಬಗ್ಗೆ ಇದೇ 16ರಂದು ಮಹತ್ವದ ಸಭೆ. ಫಿಲಂ ಚೇಂಬರ್ ಮೀಟಿಂಗ್ಗೆ ಸಂತ್ರಸ್ತರು ಬಂದು ಸಮಸ್ಯೆ ಹೇಳಲಿ. ಚಲನಚಿತ್ರ ಮಂಡಳಿ ಅಧ್ಯಕ್ಷ ಎನ್ಎಂ ಸುರೇಶ್ ಮಾಹಿತಿ. ಹಾಸನದ ಸಕಲೇಶಪುರದಲ್ಲಿ ರಸ್ತೆಯಲ್ಲಿ ಕಾಡಾನೆ ಓಡಾಟ ಕಂಡು ಸಾರ್ವಜನಿಕರಲ್ಲಿ ಆತಂಕ. ಭೀಮನನ್ನ ಕಂಡು ರಸ್ತೆ ಮಧ್ಯೆ ಬೈಕ್ ನಿಲ್ಲಿಸಿ ಕಾಲ್ಕಿತ್ತ ಸವಾರ. ಸ್ಥಳಕ್ಕೆ ಅರಣ್ಯ ಇಲಾಖೆ, ಇಟಿಎಫ್ ಸಿಬ್ಬಂದಿ ಭೇಟಿ ನೀಡಿ ಕಾರ್ಯಾಚರಣೆ. ತುಮಕೂರಿನ ಹೊನ್ನುಡಿಕೆ ಗ್ರಾಮದಲ್ಲಿ ಜನರ ನಿದ್ದೆಗೆಡಿಸಿದ್ದ ಚಿರತೆ ಸೆರೆ. ಅರಣ್ಯ ಇಲಾಖೆ ಬೋನಿಗೆ ಬಿದ್ದ 1.5 ವರ್ಷದ ಗಂಡು ಚಿರತೆ. ಲಾಕ್ ಆದ ಬೆನ್ನಲ್ಲೇ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಗದಗ್ನಲ್ಲಿ ಸ್ವಾಮಿ ವಿವೇಕಾನಂದರ ಪುತ್ಥಳಿ ಅನಾವರಣ. ನಾಳೆ ದೇಶದ ಅತಿ ಎತ್ತರದ ವಿವೇಕಾನಂದರ ಕಂಚಿನ ಪುತ್ಥಳಿ ಅನಾವರಣ. ಚಿಕಾಗೋನಲ್ಲಿ ಭಾಷಣ ಮಾಡಿದ ದಿನದಂದೇ ಉದ್ಘಾಟನೆ. ಅಗಲಿದ ಅಪ್ಪುವನ್ನ ದೇವರಾಗಿಸಿದ ಹಾವೇರಿ ಮೂಲದ ಯುವಕರು. ಯಲಗಚ್ಚ ಗ್ರಾಮದಲ್ಲಿ ಪುನೀತ್ ದೇವಾಲಯ ನಿರ್ಮಾಣ. ಸ್ವಂತ ಜಾಗದಲ್ಲಿ ಸುಮಾರು 8 ಲಕ್ಷ ವೆಚ್ಚದ ದೇವಸ್ಥಾನ ಸೆಪ್ಟೆಂಬರ್ 26ಕ್ಕೆ ಲೋಕಾರ್ಪಣೆ. ಕಾರ್ಕಳದ ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರಿಗೆ ಡ್ರಗ್ ಜಾಲದ ದರ್ಶನ. ಬಗೆದಷ್ಟು ಪತ್ತೆಯಾಗ್ತಾ ಇರುವ ಅಮಲು ಪದಾರ್ಥಗಳು. ಕಾರಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯುವಾಗ ಸಿಕ್ಕ ಮಾದಕ ದ್ರವ್ಯಗಳು ಎಂಡಿಎಂಎ ಎಂಬುದು ಸಾಬೀತು. ಮೊನ್ನೆ ವಕೀಲ ರವಿ ಹತ್ಯೆ ಬಳಿಕ ರೀಲ್ಸ್ ಮಾಡಿ ತುಳಸಿರಾಮ್ ಹರಿಜನ್ ಸಂಭ್ರಮ. ಈಗ ವಿಜಯಪುರದ ಡಾನ್ ಶೇಖ್ ಮೋದಿ ಗ್ಯಾಂಗ್ನಿಂದಲೂ ಹಾವಳಿ. ಕೈಗೆ ಕೋಳ ಹಾಕಿ ಕೋರ್ಟ್ಗೆ ಕರೆದೊಯ್ಯುವ ವಿಡಿಯೋ ಅಪ್ಲೋಡ್ ಮಾಡಿ ಶೋ ಆಫ್. ಒಡಿಶಾದ ಪುರಿ, ಕೋರಾಪಟ್, ಸುಕ್ಮಾ ಸೇರಿ ಹಲವೆಡೆ ಧಾರಾಕಾರ ಮಳೆ. ಬೆಳೆದ ಬೆಳೆಯೆಲ್ಲ ನೀರು ಪಾಲಾಗಿ ರೈತರ ಕಣ್ಣೀರು. ಸೇತುವೆಗಳು ಮುಳುಗಿ ವಾಹನ ಸವಾರರ ಪರದಾಟ. ಛತ್ತೀಸ್ಗಢದ ರಾಯ್ಪುರ್ನಲ್ಲೂ ಮಳೆಗೆ ಉಕ್ಕಿ ಹರಿದ ನದಿ ತೊರೆಗಳು. ರಸ್ತೆಗಳು ಮುಳುಗಿ ಸಂಚಾರ ಅಸ್ತವ್ಯಸ್ತ. ದೆಹಲಿ, ಉತ್ತರಾಖಂಡ್, ಗುಜರಾತ್ ಸೇರಿ ಉತ್ತರದ ರಾಜ್ಯಗಳಲ್ಲಿ ವರ್ಷಧಾರೆ. ಆನ್ಲೈನ್ ಗೇಮಿಂಗ್ ಮೇಲಿನ ಜಿಎಸ್ಟಿಯಿಂದ ಆದಾಯದಲ್ಲಿ 412% ಹೆಚ್ಚಳ. 6 ತಿಂಗಳಲ್ಲಿ 6,909 ಕೋಟಿ ರೂಪಾಯಿ ಇನ್ಕಮ್. ಜಿಎಸ್ಟಿ ಕೌನ್ಸಿಲ್ ಸಭೆ ಬಳಿಕ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ. 2027ರ ಹೊತ್ತಿಗೆ ಟೆಸ್ಲಾ ಕಂಪನಿಯ ಸಿಇಒ ಎಲಾನ್ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನಿಯರ್. ಮಸ್ಕ್ ಸಂಪತ್ತು 83.95 ಲಕ್ಷ ಕೋಟಿಗೆ ಏರಿಕೆಯಾಗಲಿದೆ ಅಂತ ಭವಿಷ್ಯ. 28ರಲ್ಲಿ ಗೌತಮ್ ಅದಾನಿ 2ನೇ ಟ್ರಿಲಿಯನಿಯರ್ ಆಗಲಿದ್ದಾರೆ ಎಂದ ಇನ್ಫಾರ್ಮ್ ಕನೆಕ್ಟ್ ಅಕಾಡೆಮಿಯ ವರದಿ. 25 ದಿನಗಳ ಯಶಸ್ವಿ ಪ್ರದರ್ಶನ ಕಂಡ ಕೃಷ್ಣಂ ಪ್ರಣಯ ಸಖಿ. ವಿದೇಶದಲ್ಲೂ ಗೋಲ್ಡನ್ ಸ್ಟಾರ್ ಗಣಿ ಸಿನಿಮಾ ಅಬ್ಬರ. ಚಿತ್ರತಂಡದಿಂದ ಪ್ರಸನ್ನ ಥಿಯೇಟರ್ನಲ್ಲಿ 25 ದಿನಗಳ ಸೆಲೆಬ್ರೇಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.